ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿಯರು ಪ್ರತಿದಿನ ಕೇಳುವಂತಹ ಪ್ರಶ್ನೆ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ನಾನು ಕಳೆದ 2-3 ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಕುರಿತು ವಿಡಿಯೋ ಆದ್ರೆ ಮಾಡಿರಲಿಲ್ಲ. ಅದರಿಂದ ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ಕೇಳ್ತಿದ್ದಾರೆ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ನೀವು ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತಂತ ಹೇಳಿದ್ರಿ, ಯಾಕೆ ಸಂಕ್ರಾಂತಿ ಹಬ್ಬಕ್ಕೆ ಬಂದಿಲ್ಲ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದೀರಾ. ಈ ಎಲ್ಲಾ ಕುರಿತು ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದ್ರೂ ಇನ್ನೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ನೀವು ಪ್ರತಿದಿನ ಕೇಳ್ತಾನೆ ಇದ್ದೀರಾ 16ನೇ ಕಂತಿನ ಹಣ ಯಾಕೆ ಬಂದಿಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಹಣ ಬರುತ್ತಂತ ಹೇಳಿದ್ರಿ, ಯಾಕೆ ಹಣ ಜಮಾ ಮಾಡಿಲ್ಲ ಅಂತ ನೀವು ಕೇಳ್ತಿದ್ದೀರಾ. ಸ್ನೇಹಿತರೆ, ನಾವು ಸಂಕ್ರಾಂತಿ ಹಬ್ಬಕ್ಕೆ 16ನೇ ಕಂತಿನ ಹಣ ಬರುತ್ತಂತ ಯಾಕೆ ಹೇಳಿದ್ವಿ ಅಂದ್ರೆ, ಇಲ್ಲಿ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು 16ನೇ ಕಂತಿನ ಹಣ ನಿಮ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತಂತ. ಮತ್ತೆ ಚಂದ್ರಭೂಪಾಲ್ ಅವರು ಕೂಡ ತಿಳಿಸಿದ್ರು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತಂತ. ಆದ್ರೆ ಹಣ ಆದ್ರೆ ಬಂದಿಲ್ಲ. ಈ ಸಂಕ್ರಾಂತಿ ಹಬ್ಬದ ದಿನ ಎಲ್ಲ ಏನ್ ನಡೀತು ಅಂತ ನಿಮ್ಗೂ ಗೊತ್ತಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಅಪಘಾತ ಆದ್ರೆ ನಡೆದಿದೆ. ಅದರಿಂದ ಇಲ್ಲಿ 16ನೇ ಕಂತಿನ ಹಣ ಸ್ವಲ್ಪ ಲೇಟ್ ಆಗ್ತಿದೆ ಸ್ನೇಹಿತರೆ. ಈ ಕುರಿತು ಬೇರೆ ಅಧಿಕಾರಿಗಳು ಅವರೆಲ್ಲ ಏನ್ ಹೇಳ್ತಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಗೃಹಲಕ್ಷ್ಮಿ ಯೋಜನೆಗೆ ತಾಂತ್ರಿಕ ತೊಂದರೆ, ಹಣ ವಿಳಂಬಕ್ಕೆ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವು ತಾಂತ್ರಿಕ ತೊಂದರೆಯಿಂದ ಸಮಸ್ಯೆಯಾಗಿದೆಯೇ ಹೊರತು ಕಳೆದ 2-3 ತಿಂಗಳುಗಳ ಹಣ ಒಟ್ಟಿಗೆ ಖಾತೆಗೆ ಜಮೆಯಾಗಲಿದೆ ಎಂದು ಇಲ್ಲಿ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಭರವಸೆ ಆದ್ರೆ ನೀಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಹಣ ವಿಳಂಬವಾಗಿದೆ ಕರೆಕ್ಟು, ಆದ್ರೆ ನಿಮ್ಗೆ ಹಣ ಬರ್ದೇ ಇರೋ ರೀತಿ ಆದ್ರೆ ಆಗಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆ ಬಂದೇ ಬರುತ್ತೆ. ನಿಮ್ಗೆ 2 ತಿಂಗಳ ಹಣ ಪೆಂಡಿಂಗ್ ಏನಾದ್ರು ಇದೆಯಂದ್ರೆ 4,000 ಹಣ ಬರುತ್ತೆ. 3 ತಿಂಗಳಿನ ಹಣ ಪೆಂಡಿಂಗ್ ಇದೆಯಂದ್ರೆ ಒಟ್ಟಿಗೆ 6,000 ಹಣ ಬರುತ್ತೆ ಅಂತ ಇಲ್ಲಿ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಭರವಸೆ ಕೊಟ್ಟಿರುವಂತದ್ದು. ಈ ಕುರಿತು ಕೊಡಗಿನ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 5 ಗ್ಯಾರಂಟಿ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಿರುವ ಪ್ರತಿ ಕುಟುಂಬಕ್ಕೆ ಸುಮಾರು 7,000 ರೂಪಾಯಿಗಳ ಖರ್ಚನ್ನು ಸರ್ಕಾರವೇ ಭರಿಸುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವು ತಾಂತ್ರಿಕ ತೊಂದರೆಯಿಂದ ಸಮಸ್ಯೆಯಾಗಿದೆಯೇ ಹೊರತು ಕಳೆದ 3 ತಿಂಗಳುಗಳ 6,000 ರು ಹಣ ಒಟ್ಟಿಗೆ ಜಮೆಯಾಗಲಿದೆ ಎಂಬ ವಿಶ್ವಾಸ ಆದ್ರೆ ವ್ಯಕ್ತಪಡಿಸಿದ್ದಾರೆ. ಕೆಲವರು ಹೇಳ್ತಿರ್ತಾರೆ ನಮಗೆ 15ನೇ ಕಂತಿನ ಹಣ ಬಂದಿಲ್ಲ, ಈಗ 16ನೇ ಕಂತಿನ ಹಣನೂ ಬಂದಿಲ್ಲ, ಇನ್ನೇನು 17ನೇ ಕಂತಿನ ಹಣಕ್ಕೆ ಟೈಮ್ ಆಗಿದೆ, ಆದ್ರೆ 17ನೇ ಕಂತಿನ ಹಣ ಕೂಡ ಬರುತ್ತೋ ಇಲ್ಲೋ ಅನ್ನುವಂತಹ ನಂಬಿಕೆ ಇಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಇಲ್ಲಿ ಒಟ್ಟಿಗೆ 3 ತಿಂಗಳ ಹಣ ಅಂದರೆ 6,000 ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಬಂದು ಜಮೆಯಾಗಲಿದೆ ಸ್ನೇಹಿತರ. ಇಲ್ಲಿ ಇವ್ರು ಹೇಳೋ ಪ್ರಕಾರ ನಿಮ್ಗೆ ಒಟ್ಟಿಗೆ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಲಿದೆ. ಈಗ ನೀವೆಲ್ಲರೂ ಪ್ರಶ್ನೆಯನ್ನ ಕೇಳ್ತೀರಾ. ನೀವು ಏನ್ ಕೇಳ್ತಿದ್ದೀರಾ ಅಂದ್ರೆ, ಈಗ ಹಂಗಾರೆ 16ನೇ ಕಂತಿನ ಹಣ 17ನೇ ಕಂತಿನ ಹಣ ನಮ್ಗೆ ಬಂದಿಲ್ಲ, ಈಗ ನಮ್ಗೆ 15ನೇ ಕಂತಿನ ಹಣವರೆಗೂ ಕರೆಕ್ಟಾಗಿ ಬಂದಿದೆ, 16ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತೀರಾ ಫಲಾನುಭವಿಗಳು. ಈಗ ನಿಮಗೆ 16, 17ನೇ ಕಂತಿನ ಹಣ ಸೇರಿ ಒಟ್ಟಿಗೆ 4,000 ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸ್ನೇಹಿತರೆ. 16 ಮತ್ತು 17ನೇ ಕಂತಿನ ಹಣ ಇದೇ ಅವ್ರು ಭರವಸೆ ಕೊಡ್ತಿರುವಂಥದ್ದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಣಮುಖರಾದ್ಮೇಲೆ ಅವರು ಏನ್ ಸಮಸ್ಯೆ ಆಗಿದೆ ಏನು ಅಂತ ಬಂದು ನೋಡಿ, ನಿಮಗೆ ಹಣ ಏನಾದರೂ ಬಂದಿಲ್ಲ ಅಂದ್ರೆ ನಿಮಗೆ ಆ ಸಮಸ್ಯೆ ಏನಾಗಿದೆ ಅದನ್ನ ನೋಡ್ಬಿಟ್ಟು ನಿಮಗೆ ಅದ್ರಾಗೊಂದು ಪರಿಹಾರ ಕೊಟ್ಟು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋ ರೀತಿ ಆದ್ರೆ ಮಾಡ್ತಾರೆ ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಈ ಟೈಮಲ್ಲೇ ನೀವೆಲ್ಲರೂ ತಾಳ್ಮೆಯಿಂದ ಇರಬೇಕಾಗುತ್ತೆ. ನೀವೆಲ್ಲರೂ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೇಗ ಗುಣಮುಖರಾಗಿ ಬಂದು ಅವರು ನಿಮ್ಮ ಖಾತೆಗಳಿಗೆ ಹಣ ಆದ್ರೆ ಜಮಾ ಮಾಡ್ತಾರೆ. ಏನಾದರೂ ಪೆಂಡಿಂಗ್ ಹಣ ಇದ್ರೆ ಆ ಪೆಂಡಿಂಗ್ ಹಣ ಕೂಡ ಜಮಾ ಮಾಡ್ತಾರೆ ಸ್ನೇಹಿತರೆ.